ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಪದ್ಮಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ್ರಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಾರಕಮನ್ಯಾಮಸ್ಮದ್ಗುರುಂ ಸಂತತಮಾನತೋಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಗುರವೇ ಸರ್ವಲೋಕಾನಾಂ ವಿಜಯೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಗುರುಗಣವಾರಾದಂಥ ಗುರುವಾರ ಅಂದರೆ ಎಲ್ಲರೂ ಈಗ ಸಾಯಿಬಾಬಾ ಅಂತೀರ. ಕೆಲವರು ಏನು ಮಾಡ್ತಾರೆ, ಮಹಾಜ್ಞಾನಿಗಳೆಲ್ಲ ಅದಿದ್ದರೆ ಗುರುವಿನ ಗುರು ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಾರೆ. ಎಲ್ಲದಕ್ಕಿಂತ ಅತ್ಯುನ್ನತ ಆರಾಧನೆ ದಕ್ಷಿಣಾಮೂರ್ತಿ. ಯಾಕೆಂದರೆ ಶಿವನ ಪ್ರತ್ಯಾವತಾರ ದಕ್ಷಿಣಾಮೂರ್ತಿಯಿಂದ ಏನು ಅಂದರೆ ಎಲ್ಲ ಕಾರ್ಯವನ್ನು ದಕ್ಷಿಣಾಮೂರ್ತಿ ನಡೆಸ್ಕೊಡ್ತಾನೆ. ಆತನ ದಿಕ್ಕು ಬಂದು ದಕ್ಷಿಣಾಮೂರ್ತಿ ಸ್ತೋತ್ರ ಒಂದೇ ಒಂದು ಶ್ಲೋಕವನ್ನು ಹೇಳ್ತೀನಿ. ವಿಶ್ವಂ ದರ್ಪಣ ದೃಶ್ಯಮಾಣ ನಗರಿ ತುಲ್ಯನ್ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಾ ಬಹಿರಿವೋದ್ಭೂತೈ ಯಥಾ ನಿದ್ರಯ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮೇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ ವಿಶ್ವವೇ ಒಂದು ದರ್ಪಣ ಅಂದರೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ದೃಶ್ಯ ಅಂದರೆ ನೋಡೋದಕ್ಕೆ ನಗರ ಅಂದರೆ ದರ್ಪಣದಲ್ಲಿರ್ತಕ್ಕಂತಹ ನಗರ ದೃಶ್ಯಮಾನ. ತುಲ್ಯಂ ನಿಜಾಂತರ್ಗತಂ, ಇದು ನಿಜ ಅಂತ ಭಾವಿಸಬಾರ್ದು. ಪಶ್ಯನ್ನಾತ್ಮನಿ ಮಾಯ, ಈ ಆತ್ಮನ ಮಾಯ ಇದು. ಭೂತಯ್ಯತ ನಿದ್ರೆಯ, ಎಲ್ಲ ಭೂತಗಳು ನಿದ್ರೆಯಲ್ಲಿರುತ್ತೆ. ಅಂದರೆ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಏನು ಹೇಳುತ್ತೆ ಅಂದರೆ ಈ ವಿಶ್ವವೆಲ್ಲ ಮಾಯ, ಅದು ದರ್ಪಣ ಇದ್ದಂಗೆ, ಕನ್ನಡಿ ಇದ್ದಂಗೆ. ನಿಮ್ಮ ಮುಖ ನೋಡು, ಕನ್ನಡಿ ಹೆಂಗೆ ಕಾಣುತ್ತೆ ಆ ರೀತಿ ಇದ್ದಂಗೆ ಅಂತ ಈ ಶ್ಲೋಕ ಹೇಳುತ್ತೆ. ಮುಂದಿನ ಶ್ಲೋಕದ ಅರ್ಥವನ್ನು ಮೂಲಕ ನಿಮ್ಮ ಹತ್ರ ಬರ್ತೀನಿ. ಅದೇ ರೀತಿ ಇನ್ನೊಂದು ಗುರುಗಳು ಅಂದರೆ ಯಾರು ನಮಗೆ ಮೂಲವಾಗಿ ಎಲ್ಲಿಂದ ಬಂತು, ಈ ವೇದಗಳಾಗಲಿ ಮತ್ತು ಮಹಾಭಾರತಗಳು ಇತಿಹಾಸ ಪುರಾಣಗಳೆಲ್ಲ ಎಲ್ಲಿಂದ ಬಂತು ಅಂದರೆ ನಾರಾಯಣಂ ಪದ್ಮಂ ವಸಿಷ್ಠಂ. ನಾರಾಯಣ ಅಂದರೆ ಸಾಕ್ಷಾತ್ ಮಹಾವಿಷ್ಣು, ಆಮೇಲೆ ಪದ್ಮಾಚಾರ್ಯರು, ಆಮೇಲೆ ವಸಿಷ್ಠರು, ಆಮೇಲೆ ಅವ್ರ ಮಕ್ಕಳ ಪರಂಪರೆ ಆ ಶ್ಲೋಕದಲ್ಲಿದೆ. ಅದನ್ನು ನೋಡಿ ಇದು ಮಾಡಿಕೊಡ್ರು. ಇಲ್ಲಿಂದ ನಿಮ್ಮ